ಅದು ಮುಂದೆ ಲೇಟ್ ಆಗೈತ್ರಿ ಅದಕ್ಕೆ ಕಾಮನ್ ಇಲ್ಲೇ ಇರ್ತಾರ ಅವ್ರು ಇಲ್ಲೇ ಇರ್ತೀನಿ ಇಂದ ಕಾಯಂ ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರ್ತಾರ ಆಮೇಲೆ ಚಿಟ್ಚಾಟ ಮಾಡೋದು ನೋಡಿ. ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತೇನು ಪ್ರಚಾರ ಸಭೆಗೆ ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಒಂದು ಪ್ರಚಾರಕ್ಕೆ ಚಾಲನೆ ಸಿಕ್ಕಿದೆ. ಇವತ್ತಿನ ಈ ಒಂದು ವೆಲ್ಕಮ್ ಸಂದರ್ಭದಲ್ಲಿ ಸ್ವಾಗತದ ಸಂದರ್ಭದಲ್ಲಿ 16,000 ಜನ ಯುವಕರು ರ್ಯಾಲಿಗಳ ಮುಖಾಂತರ ಮತ್ತು ಟೂ ವೀಲರ್ ರ್ಯಾಲಿ ಮುಖಾಂತರ ಸನ್ಮಾನ ಮತ್ತು ಗೌರವ ಕೊಟ್ಟಿದ್ದಾರೆ. ಇದು ಒಂದು ಸಾಕ್ಷಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಯಾವ ರೀತಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿ ಅತ್ಯಂತ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ. ಇದು ನೋಡಿ ಅವ್ರಿಗೆ ಕಾಂಗ್ರೆಸ್ ಅವರಿಗೆ ಬಿಜೆಪಿ ವಿರುದ್ಧ ಮೋದಿಯವರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಹೊರಗಿನವರು ಒಳಗಿನವರು ಅನ್ನುವಂಥದ್ದು, ನಾವು ಹೊರಗಿನವರಲ್ಲ, ನಾವು ಒಳಗಿನವನ್ನೇ. ನನ್ನ ಬೆಳಗಾವಿ ನನ್ನ ಕರ್ಮಭೂಮಿ ಮತ್ತು ಇಲ್ಲಿ ಹಿಂದೆ ಲೀಡರ್ ಅಪೋಸಿಷನ್ ಆಗಿ 10 ವರ್ಷ ಇಲ್ಲಿ ಸಂಘಟನೆ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿಯ ಸಮಸ್ಯೆ ಕುರಿತು ಸುವರ್ಣಸೌಧವನ್ನ ಕಟ್ಟುವಂತ ಸಂದರ್ಭದಲ್ಲಿ ಅದಕ್ಕೆ ಅಡಿಪಾಯ ಹಾಕಿ ಸುವರ್ಣಸೌಧ ನಿರ್ಮಾಣ ಮಾಡುವಂತದಕ್ಕೆ ಉದ್ಘಾಟನೆ ಮಾಡುವಂತ ಕೆಲಸ ನಾನು ಮಾಡಿದ್ದೇನೆ.